ಹಿಂದೂ ಸಾಹಿತಿ ಮಹಿಳೆ ದೀಪಾ ಬಸ್ತಿ ಅವರನ್ನ ಕರೆಯಬೇಕಿತ್ತು ಅಂತ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅನಿಸಲಿಲ್ಲ? ಆದರೆ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಯಾಕೆ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರಶ್ನೆ ಮಾಡಿದರು. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರಿಗೆ ಅರಿಶಿನ ಕುಂಕುಮ ನೀಡಿ ಆಹ್ವಾನಿಸುತ್ತಿರುವುದು ತಪ್ಪು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ನಾನು ಈ ಹೇಳಿಕೆಯನ್ನು ಗಮನಿಸಿದ್ದೇನೆ ಎಂದರು. ಮತ್ತೊಬ್ಬ ಹಿಂದೂ ಸಾಹಿತಿ ಬುಕರ್ ಪ್ರಶಸ್ತಿ ಪಡೆದಿದ್ರು ಹಿಂದೂ ಸಾಹಿತಿ ಮಹಿಳೆ ದೀಪಾ ಬಸ್ತಿ ಅವರನ್ನ ಕರೆಯಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅನಿಸಿರಲಿಲ್ಲ ಎಂದರು. DK ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದ ಬಗೆಗಿನ ಹೇಳಿಕೆ ನೀಡಿರುವುದು ಸರಿಯಲ್ಲ. ಹಿಂದೂಗಳ ಬೆಟ್ಟನ ಅಂತ DCM ಅವರು ತನದ ಹೇಳಿಕೆ ನೀಡಿದ್ರು. ಈ ರೀತಿ ಹೇಳಿಕೆಯನ್ನು ದೇಶದ ಹಿಂದೂಗಳೆಲ್ಲರೂ ಖಂಡಿಸುತ್ತಾರೆ. ಇನ್ನು ಧರ್ಮಸ್ಥಳ ಧರ್ಮಯಾತ್ರೆಗೆ ಕರಾವಳಿ ಭಾಗದ ಶಾಸಕರಿಗೆ ಭಾಷಣಕ್ಕೆ ಅವಕಾಶ ನೀಡಿಲ್ಲ ಎಂಬ ಆರೋಪದ ವಿಚಾರವಾಗಿ ಮಾತನಾಡಿದ ಅವರು, ಧರ್ಮಸ್ಥಳ ಚಲೋ ನಿರೀಕ್ಷೆಗೆ ಮೀರಿ ಯಶಸ್ವಿಯಾಗಿದೆ. SIT ತನಿಖೆ ದಿನದಿಂದ ದಿನಕ್ಕೆ ತಡವಾಗುತ್ತಿದೆ. 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಧರ್ಮಸ್ಥಳ ಹೋರಾಟದಲ್ಲಿ ಭಾಗಿಯಾಗಿದ್ರು. ಧರ್ಮಸ್ಥಳ ಚಲೋ ಮಂಜುನಾಥನ ಆಶೀರ್ವಾದದಿಂದ ಯಶಸ್ವಿಯಾಗಿದೆ ಎಂದರು. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದ್ದೇನೆ. ಬಾನು ಮುಸ್ತಾಕ್ ಅವರು ಅರಿಶಿನ ಕುಂಕುಮ ಹಚ್ಕೊಂಡು ಬರಬೇಕು, ಹೂ ಮುಡ್ಕೊಂಡ್ ಬರಬೇಕು ಅಂತೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ತಪ್ಪು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ತಪ್ಪು ಅಂತೇಳಿ ಮುಖ್ಯಮಂತ್ರಿಗೆ ಅನಿಸಿದ್ದು, ಬಾನು ಮುಸ್ತಾಕ್ ಜೊತೆನಲ್ಲಿ ಮತ್ತೊಬ್ಬ ಹಿಂದೂ ಮಹಿಳೆ ದೀಪಾ ಬಸ್ತಿ, ಕೊಡಗಿನ ಮಹಿಳೆ, ಅವರು ಕೂಡ ಈ ಬೂಕರ್ ಪ್ರಶಸ್ತಿ ಬಂದಿರುವಂಥದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಐತಿಹಾಸಿಕ ದಸರಾದ ಉದ್ಘಾಟನೆಗೆ ಮುಸ್ತಾಕ್ ಅವ್ರನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ತದೆ. ಆದ್ರೆ ಒಬ್ಬ ಹಿಂದೂ ಮಹಿಳೆ ದೀಪಾ ಬಸ್ತಿನ ಕರಿಬೇಕು ಅಂತೇಳಿ ಯಾಕೆ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ಲ? ಹಾಗಾದ್ರೆ ಇದಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಾಗ್ತದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಹೇಳಿರುವಂತದ್ದು ಉದ್ದಟತನದ ಹೇಳಿಕೆ. ಇವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದಲ್ಲ, ಇದ್ರ ಅವಶ್ಯಕತೆ ಇತ್ತಾಗಾದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗೆ ಏನ್ ಮಾಡೋದು ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನಮ್ಮ ರಾಜ್ಯವನ್ನ? ಧರ್ಮಸ್ಥಳ ಚಲೋ ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಯಶಸ್ವಿಯಾಗಿ ನಡೆದಿರುವಂಥದ್ದು. ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ದಾರೆ ಅಪಪ್ರಚಾರದ ಕಾರಣದಿಂದಾಗಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ದಿನೇ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಏನು ಅಸಂಖ್ಯಾತ ಭಕ್ತರು ನೊಂದಿದ್ರು. ಇವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ನಾವು ಧರ್ಮಸ್ಥಳ ಚಲೋನ ನೀಡಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದನೂ ಸಹ ನಮ್ಮ ಕಾರ್ಯಕರ್ತರು ಬಂದಿದ್ರು, ಹಿಂದೂ ಕಾರ್ಯಕರ್ತರು ಬಂದಿದ್ರು. ಬಹಳ ಯಶಸ್ವಿಯಾಗಿ ನಮ್ಮ ಆ ಹೋರಾಟ ಆಗಿದೆ. ನಮ್ಮ ಅಪೇಕ್ಷೆ ಇದ್ದಿದ್ದು, ಯಾಕಂದ್ರೆ ದೂರದಿಂದ ಬಂದಂತ ನಮ್ಮ ಕಾರ್ಯಕರ್ತರು ಸುರಕ್ಷಿತವಾಗಿ ಅವರು ತಲುಪಬೇಕು ಬೇಗ ಅನ್ನೋದು ಉದ್ದೇಶ. ಲಕ್ಷಾಂತರ ಜನ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಮಾತನಾಡಕ್ಕೆ ಅವಕಾಶ ಸಿಗ್ತದೆ ನೀವು ಕಲ್ಪನೆ ಮಾಡ್ಕೋಬಹುದು. ಅವತ್ತು ಒಳ್ಳೆಯ ಪ್ರಶ್ನೆ ಕೇಳಿದ್ದು ನಮ್ಮ ಹಿರಿಯ ಶಾಸಕರಾಗಿರುವಂತಹ ಕಾರ್ಕಳದ ಸುನೀಲ್ ಕುಮಾರ್ ಅವರು, ಇಲ್ಲ ಅಧ್ಯಕ್ಷರೇ, ಪಾಪ ಜನ ಬಹಳ ಹೊತ್ತಿನ ಸಮಯದಿಂದ ಕಾಯ್ತಾ ಇದ್ದಾರೆ, ಒಂದು 4-5 ಜನ ನಾಯಕರ ಭಾಷಣಕ್ಕೆ ಮಾತ್ರ ಸೀಮಿತ ಮಾಡಿ ಅಂತೇಳಿ ಅವರು ಸಲಹೆಯನ್ನ ನೀಡಿದ್ರು. ಮತ್ತೆ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರೇ ಉದ್ಘಾಟನೆಯನ್ನ ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರು R ಅಶೋಕ್ ಅವರು, ಹಿರಿಯರು ಫಸ್ಟ್ ಎಲ್ಲ ಮಾತಾಡಲಿ, ಪ್ರಹ್ಲಾದ್ ಜೋಶಿ ಅವರು ನಾವು ಮಾತಾಡೋಣ ಅಂತೇಳಿ ಅವ್ರು ಸಲಹೆಯನ್ನ ಕೊಟ್ಟ ನಂತರದಲ್ಲಿ
ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡಿದ್ರು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.